ಇವತ್ತು 3 ಸುತ್ತಿಗೆ 300 ಮುಟ್ಲೇಬೇಕು. ದಂಡ ಹೊಡೆಯೋದು ನೆನ್ಸ್ಕೊಳಕ್ಕೆ ಯಾರನ್ನ ಇರಬೇಕಾಗಿತ್ತಲ್ವ. ಹೋದ್ರೋಗ್ಲಿ, ಅಂದಾಜ್ಮೇಲೆ ಮಾಡಮ್ಮ. ಜೈ ಆಂಜನೇಯ. ಶ್ರೀ, ಏನಿದೆಲ್ಲ ಗರಡಿ ಮನೇಲಿರೋ ವಸ್ತುಗಳು ತಾನೇ ಇದು? ನೀವು ದಿನ ನಾರ್ಮಲ್ ಆಗಿ ವ್ಯಾಯಾಮ ಮಾಡ್ತಿದ್ರಲ್ವಾ, ಇದೇನು ಹೊಸದಾಗಿ? ಹೊಸ್ದಾಗೇನಿಲ್ಲ, ಮೊದಲಿಂದನೂ ಮಾಡ್ತಾನೆ ಇದ್ದೆ. ಓ, ಪರವಾಗಿಲ್ವೇ? ದಿನ ವ್ಯಾಯಾಮ ಮಾಡಿ ದೇಹನ ದಂಡಿಸಿದ್ರೆ ದಿನ ಪೂರ್ತಿ ಚುರುಕಾಗಿರ್ತದೆ. ಹೊಸಿ ತೂಕ ಎತ್ತಿದ್ರೆ ಕೈ ಕಾಲು ಹೊಸಿ ಗಟ್ಟಿಯಾಗಿರ್ತದೆ. ನಿಜ, ಈಗಿನ ಕಾಲದಲ್ಲೆಲ್ಲ ಬಾಡಿ ಬಿಲ್ಡ್ ಮಾಡಬೇಕು, ಬಾಡಿನ ಫಿಟ್ ಆಗಿಡಬೇಕು ಅಂತ ವೆಸ್ಟರ್ನ್ ಥಿಯರಿನೇ ಫಾಲೋ ಮಾಡ್ತಾರೆ. ಅಂಥದ್ರಲ್ಲಿ ನೀವು ನಮ್ಮ ದೇಸಿತನಕ್ಕೆ ಇನ್ನೂ ಅಂಟ್ಕೊಂಡಿದ್ದೀರಲ್ಲ, ಅದೇ ಖುಷಿ. ನಾವು ಎಷ್ಟು ಮಣ್ಣಿಗಿಳಿತೀವೋ ನಮ್ಮ ಆರೋಗ್ಯ ಆಯುಷ್ಯ ಅಷ್ಟೇ ಎತ್ತರಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ, ನಾನು ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಡಿಸ್ಟರ್ಬ್ ಮಾಡಿಬಿಟ್ಟೆ. ನೀವು ವ್ಯಾಯಾಮ ಮಾಡಿ. ಪರವಾಗಿಲ್ಲ ಮಿಸ್ಸು, ನೀವು ಬಟ್ಟೆ ಒಣಗಕ್ಕೆ ಹೋದ್ಮ್ಯಾಕೆ ನಾನು ಮಾಡ್ತೀನಿ. ಯಾಕೆ? ನಾನಿದ್ರೆ ಡಿಸ್ಟರ್ಬ್ ಆಗತ್ತಾ? ಹಂಗೇನಿಲ್ಲ. ಮತ್ತೆ ಮಾಡಿ. ಅರೆ, ಹಾಗೆ ನಿಂತಿದ್ದೀರಲ್ಲ, ಏನಾಯ್ತು? ಆಂಜನೇಯ, ಇದು ಯಾಕೆ ಹಿಂಗಾಯ್ತೈತೆ? ಈಟೋದು ಗಂಟೆ ಶಿಸ್ತಾಗಿ ವ್ಯಾಯಾಮ ಮಾಡ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ. ಈಗ ಯಾಕೆ ಮನಸ್ಸು ಮಿಸ್ಕಡಿಕೆ ಎಳಿತೈತಲ್ಲ? ಇಲ್ಲ, ಉಸ್ತಾದ್ ಹೇಳೋರೆ ಆ ಕಡೆಗೆ ನೋಡಲೇಬಾರ್ದು. ಅಲ್ಲ ದೇವ್ರೆ, ಎಂಥವ್ರನ್ನೋ ನಾನು ಬಗ್ಸಿ ಕಷ್ಟಪಟ್ಟು ನೆಲ ಮುಟ್ಟಂಗೆ ಮಾಡಿದ್ರೆ ಮಿಸ್ಸು ಏನೂ ಮಾಡಿದೆ ನನ್ನ ನೆಲಕ್ಕೆ ಒಗಿತಾವ್ರಲ್ಲಪ್ಪ. ಮಿಸ್ ಕಣ್ಣೇ ಆಕಾಡ, ಅವ್ರ ನೋಟಾನೇ ಪಟ್ಟು, ಅವ್ರ ಒಂದು ಸಣ್ಣ ನಗು ನಕ್ರೆ ಸಾಕು, ನನ್ನ ಬೆನ್ನು ನೆಲಕ್ಕೆ ತಾಗಿ ನಾನು ಆಕಾಶ ನೋಡ್ದಂಗೆ ಲೆಕ್ಕ. ಲೇ ಕಂಟಿ, ಕಳೆದೆ ಹೋದೆನ್ಲ? ಅಯ್ಯೋ ಇಲ್ಲ. ಶ್ರೀ, ಏನಾಯ್ತು? ಅದು ಲೆಕ್ಕ ತಪ್ಪಾಯ್ತು, ಅದಕ್ಕೆ ಮನ್ಸಲ್ಲೇ ಎಣ್ಸ್ಕೊತಿದ್ದೆ. ಲೈ ಕಂಟಿ, ನೀನು ಇದನ್ನೆಲ್ಲ ಮೀರ್ಸೋ ಜಗತ್ ಜಟ್ಟಿ, ಮಾಯ ಮೀರ್ಸೋ ಪ್ರಚಂಡ, ಈಗ ಓಡಿ ದಂಡ. ಅಯ್ಯೋ, ನನ್ನ ಮಾತು ಕಣ್ ಕೇಳ್ತಿಲ್ಲ, ಕಣ್ಣಿನ ಮಾತು ದಂಡ ಹೊಡೆಯೋ ಈ ಕೈಗಳು ಕೇಳ್ತಿಲ್ಲ. ಯಾಕಪ್ಪ ದೇವ್ರೆ? ಯಾಕೆ ಶ್ರೀ, ಪುಷಪ್ಸ್ ಹೊಡೆಯೋ ಕಷ್ಟ ಆಗ್ತಿದ್ಯಾ? ಹೌದು ಮಿಸ್ಸು. ಯಾಕೆ? ಅದು ರೆಟ್ಟೆ ಗಟ್ಟಿ ಆಗ್ಬೇಕಂದ್ರೆ ಹೊಸಿ ತೂಕ ಎತ್ತಬೇಕು ಅಂತ ನಮ್ಮ ಗುರುಗಳು ಹೇಳೋರೆ. ಆದರೆ ಅದನ್ನೇ ತಂದಿಲ್ಲ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ತೂಕದ ಗುಂಡೆ ಆಗಬೇಕು. ನಾನೇ ಇದ್ದೀನಲ್ಲ, ನಾನೇ ಎತ್ತಿ. ಮಿಸ್ಸು, ಇದನ್ನ ನೀವೇ ಹೇಳ್ತಿದ್ದೀರಾ? ಹ್ಞೂ,
ನಾನೇ ಎತ್ತಿ ನನ್ನ. ಅಲ್ಲ ನನ್ನ ಎತ್ತೋ ಶಕ್ತಿ ನಿಮ್ಮ ತೋಳಲಿಲ್ವಾ? ಹೋಗ್ಲಿ ಬಿಡಿ. ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ ಮೊದಲ ಕುಡಿ ನೋಟದಲ್ಲೇ ಮಾಡಿ ನನ್ನ ಲೂಟಿ ನಗುವ ನೀ ಹಾಸಿದೆ ಬೀಸಿದಂತೆ ಚಾಟಿ ಮದ್ದಾನೆ ಪಳಗಿಸೋ ಮುದ್ದಾದ ಮೋರೆಯ ಮಾಲಿಯೇ ಸರದಾನಿಯೇ ಬೆತ್ತೋದೆ ನಿನ್ನಯ ಪ್ರೀತಿಯಲ್ಲಿ ಜೋಡಿಯೇ ತುಂಡ ಪೋಲಿಯೇ. ಅಯ್ಯೋ ಏನಾಯ್ತು ಶ್ರೇ? ಯಾಕೆ ಕೂಕೊಂಡ್ರಿ? ಅಂದರೆ ಇಷ್ಟೊತ್ತು ಕಂಡಿದ್ದು ಕನಸ? ಕನ್ಸ? ಏನು ಹೇಳ್ತಿದ್ದೀರಾ? ಏನಮ್ಮ ಸರ್, ಅದು ಮುದ್ಗರ್ ಜಾರಿ ಕಾಲ್ ಮೇಲೆ ಬಿದ್ಬಿಡ್ತು. ತುಂಬ ಪೆಟ್ಟಾಯ್ತಾ? ಇಲ್ಲಿ ಕಾಲು ತೋರಿಸಿ. ಏನಾಗಿಲ್ಲಮ್ಮ ಸರ್, ಪರವಾಗಿಲ್ಲ. ಅಷ್ಟು ಜೋರಾಗಿ ಕೂಗಿದ್ರೆ ಏನೂ ಆಗಿಲ್ಲ ಅಂತಿದ್ದೀರಾ? ಪರವಾಗಿಲ್ಲ, ತೋರಿಸಿ ಶ್ರೇ. ಏನೂ ಆಗಿಲ್ಲಮ್ಮ ಸರ್. ನೀವು ಯಾಕೋ ತುಂಬ ವಿಚಿತ್ರವಾಗಿ ಆಡ್ತಿದ್ದೀರಾ ಶ್ರೇ. ಸರಿ ಬಿಡಿ, ಬೇಗ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ನಕ್ಕೆ ಬನ್ನಿ. ಹಾಂ. ಪಲ್ಲವಿ, ಯಾಕೆ ನೀನು ಕೆಲಸ ಮಾಡ್ತಿದ್ಯಾ? ಮನೆ ಕೆಲಸ ಬರಲಿಲ್ವಾ? ಅವ್ವ ಜೈಲಿಂದ ಬಂದಾಗಿಂದ ಯಾರು ಕೆಲ್ಸದವ್ರು ಬರ್ತಿಲ್ಲ ಅಣ್ಣಯ್ಯ. ನಮ್ಮ ಮನ್ಯಾಗ ಬಂದು ಕೆಲಸ ಮಾಡಿದ್ರೆ ಅವ್ರ ಬಗ್ಗೆನೂ ಊರವರೆಲ್ಲ ಕೆಟ್ಟಾಗ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರು. ರೂಮ್ ಒಳಗೆ ಹೋದವಳು ಬರಲೇ ಇಲ್ಲ, ತಿಂಡಿನೂ ತಿಂದಿಲ್ಲ, ಹಂಗೆ ಐತೆ ನೋಡು. ಊಟ ಮಾಡಿಲ್ವಾ? ಅಯ್ಯೋ, ಈ ನಾಟಕ ಏನು ಮೊದಲನೇ ಕಿತನಾ? ಹೊಟ್ಟೆ ಹಸ್ವಾದ್ರೆ ಅವಳೇ ಬಂದು ತಿಂತಾಳು ಬಿಡು. ಸಾಯ್ತೀನಿ ಅಂತ ಹೋಗಿ ನಮ್ಯಾಗೆ ಕೋಪ ಸಾಧಿಸ್ತವಳೆ ಆಟೆಯ. ಅಮ್ಮ ಅಮ್ಮ ಅಣ್ಣಯ್ಯ ಅಮ್ಮ ಅಣ್ಣಯ್ಯ, ನಾ ಹೇಳದ್ ಕೇಳು. ಅಮ್ಮ ಅಣ್ಣಯ್ಯ ಅಮ್ಮ ಅಣ್ಣಯ್ಯ, ಅವ್ವ ಬೇಕಂತಾನೆ ಹಿಂಗೆಲ್ಲ ಮಾಡ್ತಾಳೆ. ಸುಮ್ಕೆ ಯಾಕೆ ಗಾಬರಿ ಆಯ್ತಿದ್ಯಾ ನೀನು? ನಡಿ ನಡಿ, ತಿಂಡಿ ತಿನ್ನುವಂತೆ ಬಾ. ಪಲ್ಲವಿ, ಇಂಥ ವಿಷಯದಲ್ಲಿ ಆಟ ಆಡಬಾರ್ದು. ನಾನು ಎಷ್ಟೋ ಕೇಸ್ಗಳನ್ನ ನೋಡಿಲ್ವಾ? ಸುಮ್ಮನಿರು. ಅಯ್ಯೋ, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಣ್ಣಯ್ಯ? ಪಲ್ಲವಿ, ಹೋಗಿ ಸುದ್ದಿ ತಗೊಂಬರವು. ಅಯ್ಯೋ ಅಣ್ಣಯ್ಯ, ಸುಮ್ಮನೆ ಇರು. ಅವ್ವ ಈ ಥರ ಎಲ್ಲ ನಾಟಕ ಮಾಡ್ತಾಳೆ. ಸುತ್ತಿಗೆ ತಗೊಂಡ್ ಬಾ ಅಂತ ಹೇಳ್ದೆ. ಅಮ್ಮ ಅಮ್ಮ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ? ನೆನ್ನೆ ತಾನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ನಲ್ಲ. ಲೇ ಕಷ್ಟದಾಗ ಇರೋರಿಗೆ ಸಹಾಯ ಮಾಡೋದ್ರಾಗೆ ಏನೂ ತೆಪ್ಪಿಲ್ಲ. ಬೇಡ ಕಂಟಿ, ಹೋಗ್ಬೇಡ. ಮೆಸ್ತ ಹೋಗಿ ಮತ್ತು ಅವ್ರ ಸೊಂಟ ನೋಡಿ ಮನ್ಸು ಬೇರೆ ಲೆಕ್ಕಾಚಾರಕ್ಕೆ ಇಳಿದು ಉಸ್ತಾದ್ ಹೇಳಿದ ಮಾತು ಮುರಿದು ಹೆಚ್ಚು ಕಮ್ಮಿ ಆದರೆ ಎಲ್ಲ ಹೊಗೆನೆ. ಅದು ದಿಟ್ವೆ ಬೇಡಪ್ಪ. ನಾನು ಮಾಡ್ತಿರೋ ಸರಿಯಾಗೇ ಐತೆ. ಈಗ ಯಾವ ಯೋಚನೆನೂ ನಮ್ಮ ತಲೆಗೆ ಹತ್ತಬಾರ್ದು. ಶ್ರೀ, ಗಾಡಿ ನಿಲ್ಲಿಸಿ.
ಬನ್ನಿ ಇಲ್ಲಿ. ಆಂಜನೇಯ ಇದೇನಪ್ಪ ಕರಿತಾವಳೆ. ಕಣ್ ಮಾತ್ರ ಕಾಣಿಸಲ್ಲ ಅನ್ಕೊಂಡೆ, ಸದ್ಯ ಕಿವಿ ಆದ್ರೂ ಕೇಳ್ಸತ್ತಲ್ಲ. ಯಾಕೆ ಮಿಸ್? ಅಲ್ಲ ಶ್ರೀ, ನನ್ನ ಗಾಡಿ ಸ್ಟಾರ್ಟ್ ಆಗಲ್ಲ ಅಂತ ಕಿಕ್ ಮಾಡ್ಕೊಂಡು ನಿಂತಿದ್ದೀನಿ. ಅದನ್ನ ನೋಡಿದ್ರು ಹಾಗೆ ಹೋಗ್ತಿದ್ದೀರಲ್ಲ, ಅಟ್ಲೀಸ್ಟ್ ಕರ್ಟಸಿ ಸೇಕಾದ್ರು ಏನಾಯ್ತು ಅಂತ ಕೇಳೋದು ಬೇಡ್ವಾ? ಕರೆಕ್ಟ್ಗೆ ಸೀನ ಹಂಗಂದ್ರೆ ಮಿಸ್? ಅಲ್ಲ ರೀ, ನಿಮ್ಗೆ ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ? ಇವಳ್ಯಾರೋ ಶಿವನೇ ತಿರುಗಿಸಿ ತಲೆಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಶ್ರೀ, ಒಂದ್ ಮಾತ್ಗಾದ್ರೂ ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ರ? ಅದು ನಾನು ಯಾವುದೋ ಗ್ಯಾಂಗದಲ್ಲಿ ಹೋಗ್ಬಿಟ್ಟೆ ಮಿಸ್. ಗಾಡಿ ಸ್ಟಾರ್ಟ್ ಆಯ್ತು ಅಲ್ವೇ, ನೋಡ್ತೀನಿ ರೀ. ಶ್ರೀ, ನಂಗೆ ಟೈಮ್ ಆಗ್ತಿದೆ ಶ್ರೀ. ಈ ಗಾಡಿ ಹಠ ಮಾಡೋದು ನೋಡ್ತಿದ್ರೆ ನನ್ನ ಮಾತು ಕೇಳಲ್ಲ ಅಂತ ಅನಿಸ್ತಿದೆ. ನನ್ನ ಇನ್ಸ್ಟಿಟ್ಯೂಷನ್ವರೆಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಅಯ್ಯಯ್ಯೋ, ಯಾಕೆ, ಏನಾಯ್ತು? ಅದು ನಂಗೆ ಹೊಸ ಕೆಲಸ ಇದೆ ಮಿಸ್. ಏನು ಕೆಲಸ? ನಂಗೆ ಟೈಮ್ ಆಗ್ತಿದೆ ಶ್ರೀ, ಪ್ಲೀಸ್. ಏನು ಯೋಚನೆ ಮಾಡ್ತಿದ್ದೀರಾ ಶ್ರೀ? ಅಲ್ಲ, ಅದು ನನಗೆ ನನ್ನ ಡ್ರಾಪ್ ಮಾಡಿ ನೀವು ಹೊರಡಿ. ಅಂದರೆ ಈಗ ನಾವಿಬ್ರು ಒಟ್ಟಿಗೆ ಹೋಗ್ಬೇಕಾ? ಒಂದೇ ಗಾಡೀಲಿ ಬೇರೆ ಬೇರೆ ಹೇಗೆ ಹೋಗೋಕ್ಕಾಗತ್ತೆ? ಅದು ದಿಟ್ವೆ, ಆದರೆ ನಂಗೊಸಿ ಬಿರ್ನೆ ಬನ್ನಿ ಅಂತ ಫೋನ್ ಮಾಡಿಬಿಟ್ಟಿದ್ರು. ಇರಿ, ನಮ್ಮ ಪ್ರತಾಪಂಗೆ ಹೇಳ್ಬಿಟ್ಟು ಡ್ರಾಪ್ ಮಾಡಿಸ್ತೀನಿ. ಏನು ಬೇಡ ಬಿಡಿ, ನಿಮ್ಮ ಕೈಲಿ ನನ್ನ ಡ್ರಾಪ್ ಮಾಡೋಕ್ಕಾಗಲ್ವಾ? ಸರಿ ಬಿಡಿ, ನಾನು ಒಬ್ಬಳೇ ನಡ್ಕೊಂಡೇ ಹೋಗ್ತೀನಿ. ನೀವು ಸಮಯ ಸಾಧಕ ಅನ್ನೋದು ಸರಿಯಾಗಿ ಅರ್ಥ ಆಯಿತು. ಹೆಸ್ರಿಗೆ ಮಾತ್ರ ಗಂಡ ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಯಿತು. ಮುಂಚೆ ಎಲ್ಲ ನನ್ನ ಗಾಡೀಲಿ ಕೂಡ್ಸ್ಕೊಂಡು ಹೋಗಕ್ಕೆ ಕಾಯ್ತಾ ಇದ್ರಿ ಅಲ್ವಾ? ಇನ್ನು ಮುಂದೆ ನೀವೇ ಕರೆದ್ರು ನಾನು ನಿಮ್ಮ ಗಾಡಿ ಹತ್ತಲ್ಲ. ಅಲ್ಲ ಮಿಸ್. ಅಪ್ಪ ಆಂಜನೇಯ, ನೀನು ಬ್ರಹ್ಮಚಾರಿ ಅಂತ ನಮಗೂ ಈ ಶಿಕ್ಷೆ ಕೊಡೋದು ನ್ಯಾಯನ ದೇವರು? ಮೊದಲೇ ನಮ್ಮ ಹೆಸರು ನಿನಗಿಂತ ಶಕ್ತಿಶಾಲಿ. ಒಂದು ಸರಿ ಏನೋ ಹೇಳ್ಬಿಟ್ರೆ ಮುಗ್ದೋಯ್ತು. ದೇವ್ರೆ, ನಿನ್ನ ಗುಡಿ ಮುಂದೆ ಈಡ್ಗಾಯಿ ಹೊಡಿತೀನಿ. ಇವತ್ತು ಮಾಡ್ತಾ ಇರೋ ತೆಪ್ಪನ ಕ್ಷಮಿಸ್ಬಿಡಪ್ಪ. ಮಿಸ್ ಮಿಸ್, ಒಂದು ನಿಮಿಷ ಮಿಸ್, ಒಂದು ನಿಮಿಷ. ಹಾಂ ಮಿಸ್ಸು, ಬನ್ನಿ ಮಿಸ್ಸು, ಗಾಡಿ ಐತಿ. ನಾನು ಬರಲ್ಲ ಅಂತ ಹೇಳ್ದೆ ತಾನೆ. ನಾನು ನಿಮ್ಮ ರೇಗ್ಸಕ್ಕೆ ಮಾಡಿದ್ದು ಮಿಸ್ಸು. ಬನ್ನಿ, ಗಾಡಿ ಐತಿ. ಅದಕ್ಕೆ ಯಾವುದು ಹೊತ್ತು ಗೊತ್ತು ಇಲ್ವಾ ನಿಮಗೆ? ಅದಕ್ಕೂ ಒತ್ತು ಗೊತ್ತಿರುತ್ತಾ? ಇನ್ಯಾವುದಕ್ಕಿರುತ್ತೆ? ಬೇಡ ಬಿಡಿ, ಬನ್ನಿ. ನಾನು ಮಾಡಿ ತಮೇಶನ ಹೊಟ್ಟೆ ಹಾಕ್ಕೊಂಡು ಗಾಡಿ ಐತಿ. ಬನ್ನಿ ಮಿಸ್ಸ, ಗಾಡಿ ಐತಿ. ನೆನಪಿರ್ಲಿ, ನೀವೇ ಕರಿತಿರೋದಕ್ಕೆ ಮಾತ್ರ ಬರ್ತಿದ್ದೀನಿ. ಸರಿ, ಆಯಿತು, ಬನ್ನಿ. ಮಿಸ್ಸು, ನಿಮಗೆ ಟೈಮ್ ಆಯ್ತು ಅಂದ್ರಲ್ಲ, ಹೊಸ ಈ ಸ್ಪೀಡಾಗಿ ಹೋಯ್ತೀನಿ. ಸೀರೆ ಬೇರೆ ಉಟ್ಕೊಂಡಿದ್ದೀರಾ, ಹೊಸ ಗಟ್ಟೆ ಇಟ್ಕೊಂಡು ಕೂತ್ಕೊಳ್ಳಿ. ಮಿಸ್ಸು, ಏನು ಮಾಡ್ತಿದ್ದೀರಾ? ಕೈ ತೆಗೀರಿ. ನೀವೇ ಹೇಳಿದ್ರಲ್ಲ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ. ಹೇಳ್ದೆ, ಅದಾದರೆ ಹಿಂದೆ ಇರೋ ಕಂಬಿನ ಇಟ್ಕೊಳ್ಳಿ ಅಂತ ಹೇಳಿದ್ದು. ಹಾಂ, ಏನು? ಏನಿಲ್ಲ, ಓಲ್ಡು ಮಂದೆ. ಅದ್ರಲ್ಲಿ ಏನು ಕೇಳೋದಿದೆ? ಬೇಗ ಹೊರಡಿ. ಸರಿ ತಗೋ.
ಏನು ಇದೆಲ್ಲ? ಯಾಕಮ್ಮ ಹೇಗೆ ಮಾಡ್ತಿದ್ಯಾ? ಅಣ್ಣಯ್ಯ ಬ್ಯಾಡ ಅಣ್ಣಯ್ಯ, ನಾಟಕ ಆಡ್ತಾವಳೆ. ಏನಾಯ್ತಮ್ಮ? ನನ್ನ ಮಾತಾಡ್ಸಕ್ಕೆ ಯಾರು ಬರಬೇಡಿ, ಬಿಟ್ಬಿಡಿ ನನ್ನ. ಹೋಗುವ ಮಾತಾಯಿ, ನಾನು ಮಾಡ್ತಿರೋದೆಲ್ಲ ನಾಟಕನಯ್ಯ. ನನ್ ಬಿಡು, ಈಗ ಹೋಗು, ಹೋಗವ. ಯಾಕವ ಹೇಗೆಲ್ಲ ಹೇಳ್ತಿದ್ಯಾ? ಬಾಮ್ಮ, ಇದ ಮೇಲೆ ಇತ್ತೇಳು. ಬೇಡ ಕಣ್ಣ, ನಾ ಯಾಕೆ ಬದುಕಿರ್ಬೇಕು ಹೇಳು? ಹಿಂಗೆ ಸತ್ತೋಯ್ತೀನಿ ಬಿಡು. ಅಯ್ಯ, ಸಾಯೋರು ಯಾರು ಹಿಂಗೆಲ್ಲ ನಾಟಕ ಆಡಕ್ಕಿಲ್ಲ. ಫ್ಯಾನಿಗೆ ಸೀರೆ ಕೊಟ್ಬಿಟ್ಟು ನೆಲದ ಮೇಲೆ ಮನ್ಕಂತಾರ? ಪಲ್ಲವಿ, ಸುಮ್ಮನಿರ್ತೀಯಾ? ಸಾಯಕ್ಕೆ ಅಂತಾನೆ ಹೊಂಟಿದ್ದೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಪಾತ್ರೆ ನನ್ನ ಮಕ್ಕಳ ಮೇಲೆ ಬರಬಾರ್ದು ಅಂತ ಮಾಡ್ಕೊಂಡಿಲ್ಲ. ನಾನು ಹಿಂಗೆ ಉಪವಾಸ ಇದ್ದೆ ಸತ್ತೋಯ್ತೀನಿ, ಏನು ತಿನ್ನಕ್ಕಿಲ್ಲ. ಆಗ ಊರವರೆಲ್ಲ ನನ್ನ ಜಮ್ಮನಿಗೆ ಏನೋ ಕಾಯಿಲೆ ಬಂದು ಸತ್ತೋದ್ಲು ಅಂತ ಮಾತಾಡ್ಕೊಂತಾರೆ. ಹಿಂಗೆ ಸತ್ತೋಯ್ತೀನಿ. ಅಮ್ಮ ಏನೇನು ಮಾತಾಡಬೇಡ, ಮೇಲಿದೇಳು. ಪಲ್ಲವಿ, ಹೋಗಿ ತಿಂಡಿ ತಗೊಂಬಾ. ಅಣ್ಣಯ್ಯ, ಅವ್ವ ನಿನ್ನ ಸರಿಯಾಗಿ ಯಾಮರ್ಸ್ತವಳೆ. ನಡಿ ಅಣ್ಣಯ್ಯ. ದಯವಿಟ್ಟು ನನ್ನ ಬಿಟ್ಬಿಡು. ನಂಗೆ ಯಾವ ತಿನ್ನೋದು ಬೇಡ, ಏನು ಬೇಡ. ಒಟ್ಟಾಗೇನಿತ್ತು. ಅಣ್ಣಯ್ಯ, ನೀನ್ ಈಗಿತ್ತ ಈ ನಾಟಕಕ್ಕೆಲ್ಲ ಯಾಮರಕ್ಕೆ ಹೋಗ್ಬಿಡ. ನಡಿ, ಬಾ ಬಾ ಬಾ, ಎದಳ ಮೇಲೆ ನಡಿ. ಪಲ್ಲವಿ, ಒಂದು ನಿಮಿಷ. ಅಮ್ಮ, ಊಟ ಆದ್ರೂ ಮಾಡಮ್ಮ. ಅಯ್ಯೋ, ತಿಂತಲ್ಲ, ನಡಿ ನಡಿ ನಡಿ. ಪಲ್ಲವಿ, ನಡಿ ಅಣ್ಣಯ್ಯ. ಸ್ವಲ್ಪ ಕೇಳು. ಹಾಳಾದವಳು ನನ್ನ ಹೊಟ್ಟೆಲಿ ಹುಟ್ಟವಳೆ, ನನಗೆ ತಿರುಗಿ ಬಿದ್ದವಳೆ. ಇನ್ನು ಸಾಪ ಸುಮ್ಕಿದ್ದಿದ್ರೆ ನನ್ನ ಮಗ ಕರ್ಗೋಯ್ತಿದ್ದ. ಎಲ್ಲ ಹಾಳು ಮಾಡ್ಬಿಟ್ರೆ. ಛೇ, ಲೇ ಕಂಟಿ, ಲಡ್ಡು ಬಂದು ಬಾಯಿಗೆ ಬಿತ್ತಾ? ಲಡ್ಡು ತಿನ್ನಕ್ಕೆ ಆಸೆ ಏನ್ಲ? ಆಂಜನೇಯ ಆಂಜನೇಯ. ಹಾ, ಏನಾದರೂ ಹೇಳಿದ್ರಷ್ಟ್ರಿ? ಇಲ್ಲ, ಅದು ದೇವ್ರನ್ನ ಬೇಡ್ಕತ್ತಿದ್ದೆ. ದೇವ್ರ? ಇದೇನು ಹೊಸದಾಗೆ? ಹಂಗೇನಿಲ್ಲ, ಮೊದಲಿಂದನೂ ದೇವ್ರಂದ್ರೆ ಭಕ್ತಿನೇಯ. ಲೇ ಕಂಟಿ, ಎಂಡ್ರು ತಾವ ಮಾತಾಡಬಾರ್ದು ಅಂತ ಹೇಳಿರ್ಲಿಲ್ವಲ್ಲ? ಏಟು ಧೈರ್ಯ ನೀನು ಹಿಂದೆನೆ ಕೊಂಡಿಸ್ಕೊಂಡಿದ್ದೀಯಲ್ಲ? ಆಟೆಯ ನೀನು ಏಕಾಗ್ರತೆ ಹಾಳಾತು ಬಿಡು. ಇಲ್ಲ ಉಸ್ತಾದ್, ನನ್ನ ಏಕಾಗ್ರತೆ ಏನೋ ಹಾಳಾಗ್ನಿಲ್ಲ. ಬೇಕಾರೆ ನೀವೇ ನೋಡಿ, ಒಸಿ ದೂರನೇ ಇವನಿ. ಅವ್ರು ನನ್ನಿಂದ ಕುಂತವ್ರು ಆಟೆಯ, ಆದ್ರೆ ನಾನು ಅವರಿಂದ ಹೋಯ್ತಲ್ಲ ಉಸ್ತಾದ್. ಶ್ರೀ, ಇಷ್ಟು ದೊಡ್ಡ ಬೇಡಿಕೆನ ನೀವೊಬ್ಬರೇ ಮಾತಾಡ್ತಿದ್ದೀರಲ್ಲ, ಯಾರಾದ್ರೂ ನೋಡಿದ್ರೆ ಬಂಗಾರಮ್ಮ ಅವ್ರ ಮಗಂಗೆ ಏನೋ ಆಗಿದೆ ಅಂತ ಅನ್ಕೋತಾರಷ್ಟೆ. ಹಂಗಲ್ಲ, ಅದು ಯಾಕೆ ಶ್ರೀ ಒಂಥರ ಗಾಬ್ರಿಲಿದ್ದೀರಾ? ಏನಾಯ್ತು? ನೀವ್ಯಾಕೆ ನಂತ ವೀಟೋದು ಮಾತಾಡ್ತಿದ್ದೀರಾ? ಹಾ, ಅಂದ್ರೆ ನಾನು ನಿಮ್ಮ ಜೊತೆ ಮಾತಾಡ್ಬಾರ್ದಾ? ಅಲ್ಲ, ಹಂಗಲ್ಲ ಮಿಸ್ಸು. ಬೇಡ ಅಂದ್ರೆ ಹೇಳಿ, ಮಾತಾಡಲ್ಲ. ಇನ್ನೂ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಿಲ್ಸ್ಬಿಡಿ, ನಾನು ಇಳ್ಕೊಂಡು ಹೋಗ್ತೀನಿ. ಹಾ, ಇಷ್ಟನೇ. ಏನೋ ಇಷ್ಟನಾ? ಇಲ್ಲ, ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ಹಿಂಗ್ ಸಿಗಾಕ್ಸ್ಬಿಟ್ಟೆ? ಓ, ನಾನು ನಿಮ್ಮ ಹಿಂದೆ ಕೂತಿರೋದು ನಿಮಗೆ ಸಿಕ್ಕಾಕೊಂಡಿರೋ ಥರ ಫೀಲ್ ಆಗ್ತಿದ್ಯಾ? ಹೇಳಿ ಶ್ರೀ, ನಿಮ್ಮನ್ನೇ ಕೇಳ್ತಿರೋದು. ಅಯ್ಯೋ ಹಂಗೇನಿಲ್ಲ ಮಿಸ್ಸು, ನೀವೇನೋ ತಿಳ್ಕೊಬೇಡಿ, ಸುಮ್ಕೆ ಬನ್ನಿ. ನಾನೇನೇನೋ ತಿಳ್ಕೊತಿಲ್ಲ, ನೀವು ಆಡ್ತಿರೋ ರೀತಿನೇ ಆಗಿದೆ. ಅಂದ್ರೆ ನೀವು ಮೊದ್ಲಿಂದನೂ ಇಟ್ಟೊಂದು ಮಾತಾಡ್ತಿದ್ದೀಲ್ವಲ್ಲ, ಅದಕ್ಕೆ ಹಂಗೆ ಕೇಳ್ದೆ ಅಟೆಯ. ಈಗಲೂ ನಾನೇನು ಪ್ರೀತಿಯಿಂದ ಮಾತಾಡಿಸ್ತಿಲ್ಲ, ಒಂದೇ ಮನೇಲಿರೋದಲ್ವಾ, ಸುಮ್ಮನೆ ದ್ವೇಷ ಯಾಕೆ ಅಂತ ಅಷ್ಟೆ. ಓ, ನಾನು ಮುಟ್ಟಿದ್ರೆ ಹಿಂಗೆಲ್ಲ ಆಡ್ತೀರಾ? ಸರಿ ಬಿಡಿ. ಇಲ್ಲ ಪರವಾಗಿಲ್ಲ,
ಇಟ್ಕೊಳ್ಳಿ ಮಿಸ್ಸು. ಲೇ ನೀವು ಇಟ್ಕೊಳ್ಳಿ. ಸಂಸ್ಬಿಡಿ ಉಸ್ತಾದ್, ಸದ್ಯಕ್ಕೆ ಇಲ್ಲಾಗೋ ಕುಸ್ತಿನ ತಡೆಯೋದೇ ಒಳ್ಳೇದು ಅಂತ ಅನಿಸ್ತೈತೆ. ಮಿಸ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಿಂತ ಇದೇ ಸರಿ. ಈಟೆಲ್ಲ ಸುಳ್ಳು ಹೇಳೋ ಬದಲು ನಾನು ಕುಸ್ತಿಗೆ ಸೇರ್ಕೊಂಡಿವ್ನಿ ಅಂತ ದಿಟ ಹೇಳ್ಬಿಡ್ಬೋದಲ್ಲ, ಅದೇ ಒಳ್ಳೇದು.